ಇವತ್ತಿನ ತರಗತಿಯಲ್ಲಿ ನಿಮ್ಮ ಪಠ್ಯದ 5ನೇ ಪದ್ಯವಾದಂತಹ ತಲ್ಲಣಿಸದಿರು ಕಂಡ್ಯ ತಾಳು ಮನವೇ ಎಂಬ ಕೀರ್ತನೆಯನ್ನ ಪ್ರಸ್ತುತ ಈ ತರಗತಿಯಲ್ಲಿ ನಾವು ನೋಡೋಣ. ಕನ್ನಡ ಸಾಹಿತ್ಯದಲ್ಲಿ 15ನೇ ಶತಮಾನ ಬಹಳ ಪ್ರಮುಖವಾದಂತಹ ಒಂದು ಕಾಲಘಟ್ಟ. ಈ ಶತಮಾನದಲ್ಲಿ ಕೀರ್ತನಾ ಸಾಹಿತ್ಯ ಅಥವಾ ದಾಸ ಸಾಹಿತ್ಯ ಅನ್ನುವಂತಹ ಕನ್ನಡ ಸಾಹಿತ್ಯದ ಒಂದು ಉತ್ಕೃಷ್ಟವಾದಂತಹ ಪ್ರಕಾರ ಸೃಷ್ಟಿಯಾದದ್ದು. ಈ ದಾಸ ಸಾಹಿತ್ಯದಲ್ಲಿ ನಾವು ಪ್ರಮುಖವಾದಂತಹ ಕೀರ್ತನೆಕಾರರು ಅಂದರೆ ಕನಕದಾಸರು ಮತ್ತು ಪುರಂದರದಾಸರನ್ನು ಗುರುತಿಸ್ತೇವೆ. ಪುರಂದರದಾಸರನ್ನ ಕರ್ನಾಟಕ ಸಂಗೀತ ಪಿತಾಮಹ ಅಂತ ನಾವು ಕರಿತೇವೆ. ಅದೇ ರೀತಿಯಲ್ಲಿ ದಾಸ ಸಾಹಿತ್ಯದಲ್ಲಿ ಶ್ರೇಷ್ಠರಾದಂತಹ ಮತ್ತೊಬ್ಬ ಕೀರ್ತನೆಕಾರ ಅಂದ್ರೆ ಅವನು ಕನಕದಾಸ. ಕನಕದಾಸನ ಬಗ್ಗೆ ನಾವು ನೋಡೋದಾದ್ರೆ, ಕನಕದಾಸ ಮೊದಲಿಗೆ ತಿಮ್ಮಪ್ಪ ಅನ್ನುವಂತಹ ಹೆಸರಿನಲ್ಲಿ ಪ್ರಸಿದ್ಧಿಯನ್ನು ಪಡೆದಿರ್ತಾನೆ. ಅವನ ತಂದೆ ಬೀರಪ್ಪ ಮತ್ತು ತಾಯಿ ಬಚ್ಚಮ್ಮ. ಈ ಬೀರಪ್ಪ ವಿಜಯನಗರದ ಅರಸರ ಒಬ್ಬ ಸಾಮಂತ ರಾಜನಾಗಿ ಆಳ್ವಿಕೆಯನ್ನು ಮಾಡ್ತಿರ್ತಾನೆ. ಇವನ ಹೆಸರು, ಪೂರ್ಣ ಹೆಸರು ಬೀರಪ್ಪ ನಾಯಕ ಅಂತ. ಈ ಬೀರಪ್ಪ ನಾಯಕನಿಗೆ ಮಕ್ಕಳಿರೋದಿಲ್ಲ. ಇವರು ತಿರುಪತಿ ತಿಮ್ಮಪ್ಪನಲ್ಲಿ ಅರಕೆ ಹೊತ್ತ ಕಾರಣದಿಂದಾಗಿ ಇವರಿಗೆ ಒಂದು ಗಂಡು ಮಗು ಜನಿಸುತ್ತೆ. ಆ ಗಂಡು ಮಗುವಿಗೆ ತಿಮ್ಮಪ್ಪ ಅನ್ನುವ ಹೆಸರನ್ನ ಇಡ್ತಾರೆ. ಈ ಬೀರಪ್ಪ ನಾಯಕ ಸತ್ತು ಹೋದ ಮೇಲೆ ಆ ಒಂದು ಅಧಿಕಾರವನ್ನ ಈ ತಿಮ್ಮಪ್ಪ ನಾಯಕ ವಹಿಸಿಕೊಳ್ತಾನೆ. ತಿಮ್ಮಪ್ಪ ಈ ಒಂದು ಅಧಿಕಾರವನ್ನ ವಹಿಸಿಕೊಂಡ ಮೇಲೆ ತಿಮ್ಮಪ್ಪ ನಾಯಕ ಅನ್ನುವಂತಹ ಹೆಸರನ್ನ ಪಡೆದುಕೊಳ್ತಾನೆ. ಈ ತಿಮ್ಮಪ್ಪ ನಾಯಕ ಒಮ್ಮೆ ರಾಜಕಾರ್ಯದಲ್ಲಿ ತೊಡಗಿದ್ದಾಗ ಅವನಿಗೆ ಒಂದು ಕೊಪ್ಪರಿಗೆ ಚಿನ್ನ ಸಿಗುತ್ತೆ. ಸಿಕ್ಕಂತಹ ಆ ಚಿನ್ನವನ್ನ ದೇವಸ್ಥಾನಗಳ ಪುನರುಜ್ಜೀವನಕ್ಕಾಗಿ, ಜನಗಳ ಒಳಿತಿಗಾಗಿ ಆ ಚಿನ್ನವನ್ನು ಬಳಸುತ್ತಾರೆ. ಹಾಗಾಗಿ ತಿಮ್ಮಪ್ಪ ನಾಯಕ ಎಂಬ ಹೆಸರನ್ನು ಪಡೆದಿದ್ದಂತಹ ಈ ಕನಕದಾಸ ಕನಕನಾಯಕ ಅನ್ನುವಂತಹ ಹೆಸರನ್ನು ಪಡೆದುಕೊಳ್ತಾನೆ. ಕನಕನಾಯಕನಾಗಿ ಹೀಗೆ ಕಾಲವನ್ನು ಕಳೆಯುತ್ತಿರುವಾಗ ಒಮ್ಮೆ ವಿಜಯನಗರದ ಅರಸರ ಪರವಾಗಿ ಯುದ್ಧ ಮಾಡಬೇಕಾದಂತಹ ಒಂದು ಸಂದರ್ಭ ಒದಗಿ ಬರುತ್ತೆ. ಆ ಯುದ್ಧವನ್ನು ಮಾಡಿದಾಗ ಆ ಯುದ್ಧದಲ್ಲಿ ವಿಜಯನಗರದ ಅರಸರಿಗೆ ಸೋಲಾಗುತ್ತೆ. ಈ ಕನಕನಾಯಕನು ಕೂಡ ಯುದ್ಧ ಭೂಮಿಯಲ್ಲಿ ಹಲವಾರು ಪೆಟ್ಟುಗಳನ್ನು ತಿಂದು ಯುದ್ಧ ಭೂಮಿಯಲ್ಲಿ ಬಿದ್ದಿರ್ತಾನೆ. ಆಗ ಆ ಕನಕನಾಯಕನಿಗೆ ಕೃಷ್ಣ ಪ್ರತ್ಯಕ್ಷನಾಗಿ ಒಂದು ಮಾತನ್ನು ಕೇಳ್ತಾನಂತೆ. ಇದೊಂದು ದಂತಕಥೆ. ನೀನು ನನ್ನ ಭಕ್ತನಾಗುವುದಾದರೆ ನಿನ್ನ ಮೈಗೆ ಅಂಟಿರುವಂತಹ ಎಲ್ಲ ಗಾಯಗಳನ್ನು ನಾನು ವಾಸಿ ಮಾಡ್ತೇನೆ. ಮೊದಲಿಗೆ ಈ ಕನಕನಾಯಕ ಅದನ್ನು ನಂಬದೇ ಇದ್ರೂ ಕೂಡ ಆಮೇಲೆ ನಂಬ್ತಾನೆ. ಆಯ್ತು, ನಾನು ನಿನ್ನ ಭಕ್ತನಾಗ್ತೇನೆ, ನೀನು ನನ್ನ ಗಾಯಗಳನ್ನು ವಾಸಿ ಮಾಡು. ಆಗ ಈ ಕನಕನಾಯಕನ ಮೈ ಮೇಲಿರುವಂತಹ ಎಲ್ಲ ಗಾಯಗಳು ವಾಸಿ ಆಗ್ತಾ ಹೋಗ್ತಾರೆ. ಆಗ ಅವನು ಕನಕನಾಯಕ ಎಂಬ ಹೆಸರನ್ನು ಗಳಿಸಿದ್ದವನು ಕೃಷ್ಣನ ದಾಸನಾಗ್ತಾನೆ. ಹಾಗಾಗಿ ಅವನಿಗೆ ಕನಕದಾಸ ಅನ್ನುವಂತಹ ಹೆಸರು ಬರುತ್ತೆ. ಈ ಕನಕದಾಸ ಮೊದಲು ತಿರುಮಲೆ ತಾತಾಚಾರ್ಯ ಅನ್ನುವವರಿಂದ ವಿದ್ಯಾಭ್ಯಾಸವನ್ನು ಪಡಿತಾನೆ. ತಿರುಮಲೆ ತಾತಾಚಾರ್ಯನಿಂದ ವಿದ್ಯಾಭ್ಯಾಸವನ್ನು ಪಡೆದು ಆಮೇಲೆ ಇವನು ವ್ಯಾಸರಾಯರ ಬಳಿಗೆ ಬರ್ತಾನೆ.
ವ್ಯಾಸರಾಯರಲ್ಲಿ ತನ್ನ ವಿದ್ಯೆಯನ್ನ ಪಡಿಬೇಕು ಅನ್ನುವಂತಹ ತನ್ನ ಆಕಾಂಕ್ಷೆಯನ್ನ ವ್ಯಕ್ತಪಡಿಸ್ತಾನೆ. ಆಗ ಮೇಲ್ವರ್ಗದವರೇ ಶಿಕ್ಷಣವನ್ನು ಪಡೆಯುತ್ತಿದ್ದಂತಹ ಕಾಲದಲ್ಲಿ ಶೂದ್ರರಿಗೆ ಶಿಕ್ಷಣ ಕಲಿಯುವಂತಹ ಅವಕಾಶ ಇರುವುದಿಲ್ಲ. ಅಂತಹ ಸಂದರ್ಭದಲ್ಲಿ ವ್ಯಾಸರಾಯರು ಕನಕದಾಸನನ್ನ ಶಿಷ್ಯರನ್ನಾಗಿ ಸ್ವೀಕರಿಸ್ತಾರೆ. ಕನಕದಾಸ ಒಬ್ಬ ಶೂದ್ರ ಜನಾಂಗದಲ್ಲಿ ಜನಿಸಿದಂಥವರು. ಅವನನ್ನ ಶಿಷ್ಯನನ್ನಾಗಿ ಸ್ವೀಕಾರ ಮಾಡ್ತಾರೆ. ಶಿಷ್ಯನನ್ನಾಗಿ ಸ್ವೀಕಾರ ಮಾಡಿದ ಮೇಲೆ ಅವನ ಬುದ್ಧಿವಂತಿಕೆಯನ್ನ, ಕನಕದಾಸನ ಜಾಣ್ಮೆಯನ್ನ ಎಲ್ಲರಿಗೂ ಪರಿಚಯಿಸಬೇಕು ಅಂತ ಒಂದೆರಡು ಪರೀಕ್ಷೆಗಳನ್ನು ಮಾಡ್ತಾರೆ. ಒಮ್ಮೆ ಎಲ್ಲಾ ವಿದ್ಯಾರ್ಥಿಗಳ ಕೈಗೆ ಒಂದೊಂದು ಬಾಳೆಹಣ್ಣನ್ನು ಕೊಟ್ಟು, ಈ ಬಾಳೆಹಣ್ಣನ್ನು ನೀವು ಯಾರೂ ಇಲ್ಲದಂತಹ ಜಾಗದಲ್ಲಿ ತಿಂದು ಬನ್ನಿ ಅಂತ ಹೇಳಿ ಕಳಿಸ್ತಾರೆ. ಎಲ್ಲಾ ಶಿಷ್ಯರು ಕೂಡ ಒಂದೊಂದು ಜಾಗದಲ್ಲಿ ಮರೆಯಾಗಿ ಕುಳಿತುಕೊಂಡು ಬಾಳೆಹಣ್ಣನ್ನು ತಿನ್ಕೊಂಡು ಬರ್ತಾರೆ. ಕನಕದಾಸ ಮಾತ್ರ ಬಾಳೆಹಣ್ಣನ್ನು ತಿನ್ನದೆ ಹಾಗೆ ಬರ್ತಾರೆ. ವ್ಯಾಸರಾಯರು ಕೇಳ್ತಾರೆ, ಯಾಕಪ್ಪ ಕನಕ ನೀನು ಹಣ್ಣನ್ನು ತಿಂದಿಲ್ಲ? ಆಗ ಕನಕ ಹೇಳ್ತಾನೆ, ಕೇಶವನಿಲ್ಲದಂತಹ ಜಾಗವನ್ನ ನಾನೆಲ್ಲೂ ಕೂಡ ನೋಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಎಲ್ಲಾ ಕಡೆಯೂ ಕೂಡ ಕೇಶವ ಅಂದ್ರೆ ಕೃಷ್ಣ ದೇವರು, ಕೇಶವ ಎಲ್ಲಾ ಕಡೆಯೂ ಕೂಡ ನನಗೆ ಆ ಕೇಶವ ಕೃಷ್ಣ ಕಾಣಿಸ್ತಾ ಇದ್ದ. ಹಾಗಾಗಿ ನಾನು ಅವನಿರುವ ಜಾಗದಲ್ಲಿ ಬಾಳೆಹಣ್ಣನ್ನು ತಿನ್ಲಿಕ್ಕೆ ಮನಸ್ಸಾಗಲಿಲ್ಲ. ನೀವು ಯಾರೂ ಇಲ್ಲದ ಜಾಗದಲ್ಲಿ ಅಂತ ಹೇಳಿದ್ರಿ, ನನಗೆ ಎಲ್ಲಾ ಕಡೆಯೂ ಕೂಡ ಆ ಕೇಶವನೇ ಕಾಣಿಸ್ತಾ ಇದ್ದ, ಕೃಷ್ಣನೇ ಕಾಣಿಸ್ತಾ ಇದ್ದ. ಹಾಗಾಗಿ ನನಗೆ ತಿನ್ಲಿಕ್ಕೆ ಮನಸ್ಸಾಗಲಿಲ್ಲ. ಆಗ ಉಳಿದ ಶಿಷ್ಯರೆಲ್ಲರೂ ಕೂಡ ತಲೆ ತಗ್ಗಿಸ್ತಾರೆ. ಮತ್ತೊಂದು ಪರೀಕ್ಷೆಯನ್ನು ಮಾಡ್ತಾರೆ. ಮತ್ತೊಮ್ಮೆ ಯಾರು ಸ್ವರ್ಗಕ್ಕೆ ಹೋಗ್ತೀರಿ ಅನ್ನೋ ಪ್ರಶ್ನೆಯನ್ನು ಶಿಷ್ಯರಿಗೆ ಕೇಳ್ತಾರೆ ವ್ಯಾಸರಾಯರು. ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ. ಸ್ವರ್ಗಕ್ಕೆ ಹೋಗೋರು ಯಾರು? ಯಾವ ತಪ್ಪುಗಳನ್ನ ಮಾಡದೇ ಇರುವವರು, ಒಂದೂ ಸುಳ್ಳನ್ನ ಹೇಳದೇ ಇರುವವರು. ಆಗ ಎಲ್ಲ ಶಿಷ್ಯರು ನಾವು ಸುಳ್ಳು ಹೇಳಿರ್ಬೋದೇನೋ, ತಪ್ಪು ಮಾಡಿರ್ಬೋದೇನೋ, ನಾವು ಹೇಗೆ ಗುರುಗಳ ಮುಂದೆ ಸುಳ್ಳು ಹೇಳೋದು ಅಂತ ಸುಮ್ಮನೆ ಕೊಡ್ತಿರ್ತಾರೆ. ಆಗ ಕನಕ ಹೇಳ್ತಾರೆ, ನಾವು ಹೋದರೆ ಹೋದೇನು ಅಂತ. ನಾವು ಹೋದರೆ ಹೋದೇನು ಅಂತ ಹೇಳಿದಾಗ ಎಲ್ಲ ಶಿಷ್ಯರಿಗೂ ಕೂಡ ಸಿಟ್ಟು ಬಂದ್ಬಿಡುತ್ತೆ. ಅಲ್ಲಯ್ಯ, ಮೇಲ್ವರ್ಗದಲ್ಲಿ ಹುಟ್ಟಿರುವಂತಹ ನಾವುಗಳೇ ಯೋಚನೆ ಮಾಡ್ತಾ ಇದ್ದೀವಿ, ಉತ್ತರವನ್ನು ಕೊಡಬೇಕಾ ಬೇಡವಾ ಅಂತ. ಉತ್ತರವನ್ನು ಕೊಡೋದಕ್ಕೆ ನಾವೇ ಹಿಂಜರಿತಾ ಇದ್ದೀವಿ. ಅಂಥದ್ರಲ್ಲಿ ಶೂದ್ರ ಜನಾಂಗದಲ್ಲಿ ಜನಿಸಿದಂತಹ ನೀನು ಹೇಗೆಯ ಹೋಗ್ತೀಯ ನೀನು ಅಂತ ಕೇಳಿದಾಗ ವ್ಯಾಸರಾಯರು ಹೇಳ್ತಾರಂತೆ, ಕನಕ ಯಾವುದೇ ಮಾತನ್ನ ಹೇಳಿದ್ರು ಕೂಡ ಸುಮ್ಮನೆ ಅವನಿಗೆ ಹೇಳೋದಿಲ್ಲ, ಏನೋ ಅರ್ಥವನ್ನ ಇಟ್ಕೊಂಡು ಹೇಳಿದಾನೆ ಅಂತ ಕನಕನಿಗೆ ಹೇಳ್ತಾರಂತೆ. ಕನಕ, ನಿನ್ನ ಮಾತಿನ ಅರ್ಥವನ್ನ ಬಿಡಿಸಿ ಹೇಳುವೆಯಾ, ಬಿಡಿಸಿ ಹೇಳ್ತೀಯಾ ಅಂದಾಗ ಕನಕ ಹೇಳ್ತಾರಂತೆ, ಗುರುಗಳೇ, ನಾ ಹೋದರೆ ಹೋದೇನು ಅನ್ನುವ ಮಾತಿನ ಅರ್ಥ ನಾ ಅಂದ್ರೆ ನಾನು ಎಂಬ ಅಹಂಕಾರ. ನಾನು ಎಂಬ ಅಹಂಕಾರ ನಮ್ಮಿಂದ ಹೊರಟು ಹೋದ್ರೆ ನಾವೆಲ್ಲರೂ ಕೂಡ ಸ್ವರ್ಗಕ್ಕೆ ಹೋಗ್ಬೋದು. ಆಗ ಎಲ್ಲಾ ಶಿಷ್ಯರು ತಲೆ ತಗ್ಗಿಸ್ತಾರೆ. ಅದಕ್ಕೆ ವ್ಯಾಸರಾಯರು ಹೇಳ್ತಾರೆ, ನೋಡಿ, ಕನಕನನ್ನ ಕೆಣಕಬಾರದು, ಕೆಣಕ ಮೇಲೆ ತಿರುಗಬಾರದು. ಅಂತಹ ಒಂದು ಪಾಂಡಿತ್ಯವನ್ನು ಹೊಂದಿದ್ದವನು ಈ ಕನಕದಾಸ. ಕನಕದಾಸನು ಕೂಡ ಸಾವಿರಾರು ಕೀರ್ತನೆಗಳನ್ನ ರಚನೆ ಮಾಡಿದ್ದಾರೆ. ಆ ಸಾವಿರಾರು ಕೀರ್ತನೆಗಳಲ್ಲಿ ತುಂಬಾ ಕೀರ್ತನೆಗಳು ಪ್ರಸಿದ್ಧಿಯನ್ನು ಪಡೆದಿದ್ದಾರೆ. ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ಕುಲದ ನೆಲೆ ಏನಾದರೂ ಬಲ್ಲಿರ ಅನ್ನುವಂತಹ ಕನಕದಾಸನ ಜಾತಿಯ ಹಿನ್ನೆಲೆಯಲ್ಲಿ ರಚನೆಯಾದಂತಹ ಕೀರ್ತನೆ ತುಂಬಾ ಪ್ರಸಿದ್ಧವಾದಂತಹ ಒಂದು ಕೀರ್ತನೆ. ಇಂತಹ ಹಲವಾರು ಕೀರ್ತನೆಗಳನ್ನ ಈ ಕನಕದಾಸ ರಚನೆ ಮಾಡಿದ. ಅಂತಹ ಕೀರ್ತನೆಗಳಲ್ಲಿ ಒಂದಾದಂತಹ
ನಿಮಗೆ ಪಠ್ಯವಾಗಿ ಇಟ್ಟಿರುವಂತಹ ಕೀರ್ತನೆ. ತಲ್ಲಣಿಸದಿರು ಕಂಡ್ಯ ತಾಳು ಮನವೇ, ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ ಎಂಬ ಈ ಕೀರ್ತನೆ. ಈ ಕೀರ್ತನೆ ಮನುಷ್ಯನಿಗೆ ಸಾಂತ್ವನವನ್ನ, ಸಮಾಧಾನವನ್ನ ಹೇಳುವಂತಹ ರೀತಿಯಲ್ಲಿ ಈ ಕೀರ್ತನೆ ಇರುವುದು ವಿಶೇಷ. ಮನುಷ್ಯ ಅಂದ ಮೇಲೆ ಹಲವಾರು ರೀತಿಯ ಕಷ್ಟಗಳು, ಹಲವಾರು ರೀತಿಯ ನೋವುಗಳು, ಹಲವಾರು ರೀತಿಯ ತೊಂದರೆಗಳು ಬರುವುದು ಸಹಜ. ಅಂತಹ ತೊಂದರೆಗಳು ಬಂದಾಗ ಮನುಷ್ಯ ಯಾವುದಕ್ಕೂ ಹೆದರದೆ ಆ ಎಲ್ಲ ಸಮಸ್ಯೆಗಳನ್ನ ಸುಲಭವಾದಂತಹ ಮಾರ್ಗದಲ್ಲಿ ಹೇಗೆ ಪರಿಹಾರ ಮಾಡಿಕೊಳ್ತಾನೆ ಅನ್ನುವುದೇ ಈ ಕೀರ್ತನೆಯಲ್ಲಿ ಕಾಣಬಹುದಾದಂತಹ ಅಂಶ. ಅದಕ್ಕೆ ಕನಕದಾಸರು ಹೇಳ್ತಾರೆ, ತಲ್ಲಡಿಸದಿರು ಕಂಡ್ಯ ತಾಳು ಮನವೇ. ಮನಸ್ಸೇ, ನೀನು ತಲ್ಲಡಿಸಬೇಡ, ಯೋಚಿಸಬೇಡ, ತಳಮಳಗೊಳ್ಳಬೇಡ, ಗೊಂದಲಕ್ಕೊಳಗಾಗಬೇಡ. ಕಷ್ಟ ಬಂದಿದೆ ಅಂತ ನೀನು ಚಿಂತೆಗೆ ಒಳಗಾಗಬೇಡ, ಚಿಂತಿಸುವುದಕ್ಕೆ ಮುಂದಾಗಬೇಡ. ಎಲ್ಲಾ ಜೀವಿಗಳನ್ನ ರಕ್ಷಿಸುವಂತಹ ಒಂದು ದೈವ ಶಕ್ತಿ ಇದೆ. ಎಲ್ಲರನ್ನು ಸಲಹುವನು, ಇದಕ್ಕೆ ಸಂಶಯವಿಲ್ಲ. ಎಲ್ಲರನ್ನು ಸಲಹುವಂತಹ, ಎಲ್ಲರನ್ನ ರಕ್ಷಿಸುವಂತಹ ಒಂದು ದೈವ ಶಕ್ತಿ ಇದೆ. ಆ ದೈವ ಶಕ್ತಿ ನಮ್ಮನ್ನು ನೋಡ್ಕೊಳ್ತದೆ. ಆ ದೈವ ಶಕ್ತಿ ನಮ್ಮನ್ನ ತಾಯಿಯ ರೀತಿಯಲ್ಲಿ ರಕ್ಷಿಸುತ್ತೆ, ತಾಯಿಯ ರೀತಿಯಲ್ಲಿ ಪೋಷಣೆ ಮಾಡುತ್ತೆ ಅನ್ನುವುದನ್ನು ಅರ್ಥ ಮಾಡಿಕೊಂಡು ಮನುಷ್ಯ ಬದುಕಬೇಕು. ಯಾವುದೋ ಒಬ್ಬ ದೇವರು, ಯಾವುದೋ ಒಬ್ಬ ಭಗವಂತ ನಮ್ಮ ಕಷ್ಟಗಳನ್ನು ಹೋಗಲಾಡಿಸ್ತಾನೆ ಅಂತ ನಾವು ಅಂದುಕೊಂಡಾಗ ಮನುಷ್ಯ ನೆಮ್ಮದಿಯಾಗಿ ಸುಖವಾಗಿ ಬದುಕುವುದಕ್ಕೆ ಸಾಧ್ಯ. ನನ್ನ ಕಷ್ಟಗಳನ್ನ ಯಾರೂ ಪರಿಹಾರ ಮಾಡೋರು ಇಲ್ಲ ಅಂತ ಅಂದ್ಕೊಂಡ್ರೆ ಮನುಷ್ಯ ನೋವಿಗೆ ಒಳಗಾಗ್ತಾನೆ, ದುಃಖಕ್ಕೆ ಒಳಗಾಗ್ತಾನೆ, ಕಷ್ಟಗಳಿಗೆ ಒಳಗಾಗ್ತಾನೆ, ಚಿಂತೆಗಳಿಗೆ ಒಳಗಾಗ್ತಾನೆ. ನಾವು ಚಿಂತೆಯಿಂದ, ಕಷ್ಟಗಳಿಂದ ಹೊರಬರಬೇಕಾದ್ರೆ ನನ್ನ ಕಷ್ಟಗಳನ್ನ ಪರಿಹಾರ ಮಾಡುವಂತಹ ಒಂದು ಶಕ್ತಿ ಇದೆ. ಆ ಶಕ್ತಿ ದೇವರು. ನಾನು ಎಲ್ಲ ನನ್ನ ಕಷ್ಟಗಳನ್ನ ಆ ದೇವರ ಮೇಲೆ ಹಾಕಿದ್ದೇನೆ, ದೇವರೇ ನನ್ನನ್ನು ಕಾಪಾಡ್ತಾನೆ ಅಂತ ಅಂದ್ಕೊಂಡ್ರೆ ನಾವೊಂದಷ್ಟು ಸಮಾಧಾನವಾಗಿ ಬದುಕೋದಕ್ಕೆ ಸಾಧ್ಯ. ಹಾಗಾಗಿ ಮನುಷ್ಯ ನೆಮ್ಮದಿಯಾಗಿ ಬದುಕಬೇಕು ಅಂದ್ರೆ ಹೀಗೆ ಯಾವುದೋ ಒಂದು ಶಕ್ತಿ ನಮ್ಮೆಲ್ಲ ಕಷ್ಟಗಳನ್ನ ಪರಿಹಾರ ಮಾಡುತ್ತೆ ಅಂತ ನಾವು ಸುಖದ ಮಾರ್ಗವನ್ನ ಕಂಡುಕೊಳ್ಬೇಕು. ಮನುಷ್ಯನಿಗೆ ಸಮಸ್ಯೆಗಳು ಬರುವುದು ಸಹಜ, ಮನುಷ್ಯರಿಗೆ ಸಮಸ್ಯೆಗಳು ಇರುವುದು ಸಹಜ. ಆದರೆ ಆ ಸಮಸ್ಯೆಗಳಿಗೆ ಆತಂಕ ಪಡುವಂತಹ ಅಗತ್ಯವಿಲ್ಲ ಅಂದುಕೊಂಡಾಗ ಮನುಷ್ಯ ನೆಮ್ಮದಿಯಾಗಿ ಬದುಕಬಹುದು. ಪ್ರತಿ ಸಮಸ್ಯೆಗಳಿಗೂ ಕೂಡ ಒಂದಲ್ಲ ಒಂದು ರೀತಿಯ ಉತ್ತರಗಳು ಇದ್ದೇ ಇರುತ್ತೆ. ಸಮಸ್ಯೆ ಅಂದ ಮೇಲೆ ಸುಖ ಇದ್ದೇ ಇರುತ್ತೆ, ಕಷ್ಟ ಅಂದ ಮೇಲೆ ಸುಖ ಇದ್ದೇ ಇರುತ್ತೆ. ಹಾಗಾಗಿ ಆ ಸುಖವನ್ನ ಕಂಡುಕೊಳ್ಳುವುದು ಹೇಗೆ ಅನ್ನುವುದನ್ನು ನಾವು ಯೋಚಿಸಬೇಕೇ ವಿನಃ ಕಷ್ಟ ಬಂದಿದೆ ಎಂದು ಕೊರಗುತ್ತಾ ಕುಳಿತುಕೊಳ್ಳುವುದರಲ್ಲಿ ಯಾವ ಅರ್ಥವೂ ಕೂಡ ಇಲ್ಲ. ಇದಕ್ಕೆ ನಮಗೆ ಬೇಕಾಗಿರುವಂಥದ್ದು ಏನು? ತಾಳ್ಮೆ, ಸಮಾಧಾನ ಅನ್ನುವ ಮನಸ್ಥಿತಿ. ಮನುಷ್ಯ ಸ್ವಲ್ಪ ತಾಳ್ಮೆಯನ್ನು ಹೊಂದಿದರೆ ಅವನು ಬದುಕಿನಲ್ಲಿ ಮುಂದೆ ಸುಖವನ್ನು ಹೊಂದುವುದಕ್ಕೆ ಸಾಧ್ಯ, ಸಂತೋಷವನ್ನು ಕಾಣುವುದಕ್ಕೆ ಸಾಧ್ಯ ಅನ್ನುವ ಸತ್ಯವನ್ನು ನಾವು ಅರ್ಥ ಮಾಡಿಕೊಂಡು ಈ ಭೂಮಿಯ ಮೇಲೆ ಬದುಕುವಂತಹ ಪ್ರಯತ್ನವನ್ನು ನಾವು ಮಾಡ್ತಾ ಹೋಗಬೇಕು. ಇಂತಹ ಹಲವಾರು ಅಂಶಗಳನ್ನ ಪ್ರಸ್ತುತ ಈ ಕೀರ್ತನೆ ನಮಗೆ ತಿಳಿಸ್ತಾ ಹೋಗುತ್ತೆ. ಹಾಗಾದ್ರೆ ಕನಕದಾಸರು ತಲ್ಲಣಿಸದಿರು ಕಂಡ್ಯ ತಾಳು ಮನವೇ ಎಂಬ ಈ ಕೀರ್ತನೆಯಲ್ಲಿ ಏನನ್ನ ಹೇಳಿದ್ದಾರೆ ಒಂದೊಂದಾಗಿ ನೋಡ್ತಾ ಹೋಗೋಣ.
ತಲ್ಲಣಿಸದಿರು ಕಂಡ್ಯ ತಾಳು ಮನವೇ ಎಲ್ಲರನ್ನು ಸಲಹುವನು, ಇದಕ್ಕೆ ಸಂಶಯವಿಲ್ಲ. ಎಲ್ಲರನ್ನು ಸಲಹುವನು, ಎಲ್ಲರನ್ನ ಸಲಹುವವನು, ರಕ್ಷಿಸುವವನು, ಕಾಪಾಡುವವನು ಒಬ್ಬನಿದ್ದಾನೆ. ಅವನು ನಮ್ಮೆಲ್ಲರನ್ನ ಕಾಪಾಡ್ತಾನೆ, ನಮ್ಮೆಲ್ಲರನ್ನ ರಕ್ಷಿಸ್ತಾನೆ, ಇದಕ್ಕೆ ಸಂಶಯವಿಲ್ಲ. ಈ ವಿಚಾರದಲ್ಲಿ ನಾವು ಅನುಮಾನವನ್ನ ಪಡುವುದರಲ್ಲಿ ಯಾವ ಅರ್ಥವೂ ಇಲ್ಲ, ಅನುಮಾನವೇ ಇಲ್ಲ. ಒಬ್ಬನಿದ್ದಾನೆ ಭಗವಂತ. ಪ್ರತಿಯೊಬ್ಬ ಮನುಷ್ಯರು ಕೂಡ ಇವತ್ತು ಹಳ್ಳಿಗಳಲ್ಲಿ ಕೆಲವು ಹೇಳ್ತಾರೆ, ನೀವು ಗಮನಿಸಿರ್ಬೋದು, ಅಯ್ಯೋ ಬಿಡ್ರಿ ಹುಟ್ಟಿಸುತ್ತೇವರು ಹುಲ್ ಮೇಲ್ಸಲ್ವೇ ಅಂತ ಹೇಳ್ತಾರೆ. ಹುಟ್ಟಿಸಿದ ದೇವರು ಹುಲ್ಲನ್ನ ಮೇಯಿಸೋದಿಲ್ವೇ ಅಂತ ಹೇಳ್ತಾರೆ ಇವತ್ತು. ಅಂದ್ರೆ ಹುಟ್ಟಿಸಿದ ದೇವರು ಅಂದ್ರೆ ಭಗವಂತ ಅಂತ. ಆ ಭಗವಂತ ನಮ್ಮನ್ನು ಕಾಪಾಡ್ತಾನೆ, ನಾವೇ ಚಿಂತೆ ಮಾಡೋಣ ಭಗವಂತಿದ್ದಾನೆ ಅಂತ. ಹಾಗಾಗಿ ನಾವು ಇವತ್ತಿಗೂ ಕೂಡ ದೇವಸ್ಥಾನಗಳಿಗೆ ಹೋದ್ರೆ ದೇವರ ಮುಂದೆ ನಮ್ಮ ಕಷ್ಟಗಳನ್ನ ಹೇಳ್ಕೊಂಡು, ದೇವರೇ ನನ್ನೆಲ್ಲ ಕಷ್ಟವನ್ನು ನಿಮ್ಮ ಮೇಲೆ ಹಾಕಿದ್ದೀನಿ, ಕಾಪಾಡೋ ಜವಾಬ್ದಾರಿ ನಿಂದು ಅಂತ ನೆಮ್ಮದಿಯನ್ನು ತಗೊಳ್ತೀವಿ, ಸಂತೋಷವನ್ನು ತಗೊಳ್ತೀವಿ. ಹೀಗೆ ನಾವು ನೆಮ್ಮದಿಯನ್ನ ಕಾಣುವಂತಹ ಮಾರ್ಗವನ್ನು ಕಂಡುಕೊಳ್ಬೇಕೇ ವಿನಃ ಸಮಸ್ಯೆ ಬಂದಿದೆ, ಚಿಂತೆ ಬಂದಿದೆ, ಕಷ್ಟ ಬಂದಿದೆ, ತೊಂದರೆ ಬಂದಿದೆ, ನೋವು ಬಂದಿದೆ ಅಂತ ಹೊರಗುತ್ತ ಕುಳಿತುಕೊಳ್ಳುವುದರಲ್ಲಿ ಯಾವ ಅರ್ಥವೂ ಇಲ್ಲ, ಪ್ರಯೋಜನವೇ ಇಲ್ಲ. ಹಾಗಾಗಿ ನಾವು ಎಷ್ಟೇ ಕಷ್ಟಗಳಿದ್ರೂ ಕೂಡ ಸುಖದ ಮಾರ್ಗ ಯಾವುದು ಅಂತ ಹುಡುಕಬೇಕೇ ವಿನಃ ಸಂತೋಷದ ಮಾರ್ಗ ಯಾವುದು ಅನ್ನುವುದನ್ನ ಕಂಡುಕೊಳ್ಬೇಕೇ ವಿನಃ ಚಿಂತೆ ಮಾಡುತ್ತಾ ಕುಳಿತುಕೊಳ್ಳುವುದರಲ್ಲಿ ಯಾವ ಅರ್ಥವೂ ಇಲ್ಲ. ಅದನ್ನೇ ಮೊದಲನೇ ಸಾಲಿನಲ್ಲಿ ಹೇಳ್ತಾರೆ ನೋಡಿ, ತಲ್ಲಣಿಸದಿರು ಕಂಡ್ಯ ತಾಳು ಮನವೇ. ತಲ್ಲಣಿಸದಿರು, ತಲ್ಲಣ, ತಲ್ಲಣ ಅಂದ್ರೇನು? ತಳಮಳ, ಯೋಚನೆ, ಚಿಂತನೆ. ಚಿಂತೆ ಮಾಡದಿರು ಮನಸ್ಸೇ, ಯೋಚನೆ ಮಾಡದಿರು ಮನಸ್ಸೇ. ಕಷ್ಟ ಬಂದಿದೆ ಎಂದು ಯೋಚಿಸಬೇಡ, ಚಿಂತೆ ಬಂದಿದೆ ಎಂದು ಯೋಚಿಸದಿರು ಮನಸ್ಸೇ. ತಾಳು ಮನವೇ, ತಾಳು, ನಿಧಾನ ಮಾಡು ಮನಸ್ಸೇ. ನಾವು ಚಿಂತೆ ಬಂದಿದೆ, ಕಷ್ಟ ಬಂದಿದೆ, ತೊಂದರೆ ಬಂದಿದೆ ಅಂತ ಹೊರಗುತ್ತ ಕುಳಿತುಕೊಳ್ಳುವುದರಲ್ಲಿ ಯಾವ ಅರ್ಥವೂ ಇಲ್ಲ. ತಾಳು ಮನಸ್ಸೇ, ಸ್ವಲ್ಪ ನಿಧಾನವನ್ನ ಮನಸ್ಸು ಮಾಡಬೇಕು. ತಾಳ್ಮೆ, ನಿಧಾನವೇ ಪ್ರಧಾನ ಅಂತ ಒಂದು ಗಾದೆ ಮಾತು ಕೂಡ ಇದೆ. ನಿಧಾನವಾಗಿ ಯೋಚಿಸಿದರೆ ಎಲ್ಲಾ ಕಷ್ಟಗಳಿಗೂ ಪರಿಹಾರದ ಮಾರ್ಗಗಳು ನಮಗೆ ದೊರಕುತ್ತವೆ. ಕಷ್ಟ ಬಂದಿದೆ, ಚಿಂತೆ ಬಂದಿದೆ ಅಂತ ದಿಢೀರನೆ ನಿರ್ಧಾರಗಳನ್ನು ಕೈಗೊಂಡು ಬಿಟ್ರೆ ನಮ್ಮ ಬದುಕನ್ನ ನಾವು ಹಾಳು ಮಾಡಿಕೊಳ್ಬೇಕಾಗುತ್ತೆ. ಹಾಗಾಗಿ ಸ್ವಲ್ಪ ಯೋಚಿಸಿ ನೋಡಿದಾಗ ಎಲ್ಲಾ ಕಷ್ಟಗಳಿಗೂ ಪರಿಹಾರದ ಮಾರ್ಗಗಳು ಕಂಡೇ ಕಾಣ್ತವೆ. ಭಗವಂತ ನಮಗೆ ಪರಿಹಾರದ ದಾರಿಯನ್ನ ತೋರಿಸಿಯೇ ತೋರಿಸ್ತಾನೆ. ಅದಕ್ಕೆ ಕವಿ ಹೇಳ್ತಾರೆ, ಕನಕದಾಸ ಹೇಳ್ತಾರೆ, ತಾಳು ಮನವೇ. ತಾಳು ಮನಸ್ಸೇ, ಮನಸ್ಸೇ ತಾಳು. ತಕ್ಷಣವೇ ನಿರ್ಧಾರವನ್ನು ನೀನು ಕೈಗೊಳ್ಳಬೇಡ, ತಲ್ಲಣಿಸದಿರು, ತಲ್ಲಣಗೊಳ್ಳಬೇಡ, ತಳಮಳಗೊಳ್ಳಬೇಡ. ಎಲ್ಲರನ್ನು ಸಲಹುವನು ಒಬ್ಬನಿದ್ದಾನೆ, ಅವನು ನಮ್ಮೆಲ್ಲರನ್ನ ಕಾಪಾಡ್ತಾನೆ, ಅವನೇ ಭಗವಂತ. ಈ ವಿಚಾರದಲ್ಲಿ ಯಾವುದೇ ಅನುಮಾನ ಬೇಡ ಎಂದು ಕೆಲವು ಉದಾಹರಣೆಗಳನ್ನು ಕೊಡ್ತಾರೆ. ಆ ಉದಾಹರಣೆಗಳು ಎಷ್ಟು ಚಂದವಾಗಿದ್ದಾವೆ, ಒಂದೊಂದಾಗಿ ನೋಡ್ತಾ ಹೋಗ್ತಾರೆ. ಬೆಟ್ಟದ ತುದಿಯಲ್ಲಿ ಹುಟ್ಟಿದ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೆರೆದವರು ಯಾರು ನೀರೆರೆದಿದ್ರು? ನೋಡಿ, ಮನೆ ಮುಂದೆ ನಾವು ಒಂದು ಗಿಡವನ್ನು ಬೆಳೆಸೋದಿಕ್ಕೆ ಅದಕ್ಕೆ ಪಾತಿಯನ್ನ ಮಾಡ್ತೀವಿ, ನೀರನ್ನ ಹಾಕ್ತೀವಿ, ಕಾಲಕ್ಕೆ ಗೊಬ್ಬರವನ್ನ ಹಾಕ್ತೀವಿ, ಪೋಷಣೆಯನ್ನ ಮಾಡ್ತೀವಿ, ಜೊತೆಗೆ ಬೇಲಿಯನ್ನು ಕೂಡ ಹಾಕ್ತೀವಿ, ಯಾವುದೇ ಪ್ರಾಣಿಗಳು ತಿನ್ನದಿರಲಿ ಅಂತ.
ಇಷ್ಟೆಲ್ಲ ಪೋಷಣೆಯನ್ನು ಮಾಡಿದ್ರು ಕೂಡ ಆ ಗಿಡ ಚೆನ್ನಾಗಿ ಬೆಳೆಯುತ್ತದೆ ಎನ್ನುವುದಕ್ಕೆ ಯಾವ ಗ್ಯಾರಂಟಿಯೂ ಇಲ್ಲ. ಯಾವುದೋ ಹುಳ ಒಂದು ತಿನ್ಕೊಂಡು ಹೋಗ್ಬಿಡುತ್ತೆ, ಅಥವಾ ಇನ್ನೇನೋ ಹಾಕ್ಬಿಡುತ್ತೆ, ಒಣಗೋಗ್ಬಿಡುತ್ತೆ. ಆದರೆ ಬೆಟ್ಟದಲ್ಲಿ ಬೆಳೆದಿರುವಂತಹ ಮೃದಾಕಾರವಾಗಿ ಅತ್ಯಂತ ದೊಡ್ಡದಾಗಿ ಬೆಳೆದಿರುವಂತಹ ಮರಗಳಿಗೆ ನೀರನ್ನು ಹಾಕಿದವರು ಯಾರು? ಗೊಬ್ಬರವನ್ನ ಹಾಕಿದವರು ಯಾರು? ಬೇಲಿಯನ್ನ ಹಾಕಿದವರು ಸಾಕಿದವರು ಯಾರು? ಯಾರೂ ಇಲ್ಲ. ಯಾರೂ ಇಲ್ಲದಿದ್ರೂ ಕೂಡ ಬೆಟ್ಟದ ತುದಿಯಲ್ಲಿ ಹುಟ್ಟಿರುವಂತಹ ಆ ವೃಕ್ಷ ಮರ ಎಷ್ಟು ಚಂದಾಗಿ ಬೆಳೆದಿದೆ, ಎಷ್ಟು ಸಮೃದ್ಧವಾಗಿ ಬೆಳೆದಿದೆ. ಹಾಗಾದ್ರೆ ಅದನ್ನು ಯಾರೋ ಪೋಷಣೆ ಮಾಡಿದ್ದಾರೆ ಅಂತನ? ಮಾಡಿರಬಹುದು. ಯಾರಾದ್ರೂ ಪೋಷಣೆ ಮಾಡಿದ್ದಾರೆ ಅಂತ ಅನ್ಕೊಳ್ಳೋದಾದ್ರೆ ಆ ಪೋಷಣೆ ಮನುಷ್ಯನಿಂದ ಆಗಿಲ್ಲ. ಆ ಪೋಷಣೆ ಆಗಿದ್ರೆ ಅದು ಭಗವಂತನಿಂದ, ಆ ದೇವರಿಂದ. ದೇವರೇ ಅದನ್ನು ರಕ್ಷಣೆ ಮಾಡಿದ್ದಾನೆ. ಮನುಷ್ಯ ಆ ಪ್ರಮಾಣದಲ್ಲಿ ಆ ಮರವನ್ನು ಬೆಳೆಸುವುದಕ್ಕೆ ಸಾಧ್ಯವೇ ಇಲ್ಲ. ಬೆಟ್ಟದ ತುದಿಯಲ್ಲಿ ಬೆಳೆದಿರುವಂತಹ ಆ ಮರಕ್ಕೆ ಕಟ್ಟೆಯನ್ನು ಕಟ್ಟಿ, ನೀರನ್ನು ಹಾಕಿ, ಗೊಬ್ಬರವನ್ನು ಹಾಕಿ, ಬೇಲಿಯನ್ನ ಹಾಕಿ ಸಾಕುವುದಕ್ಕೆ ಮನುಷ್ಯನಿಂದ ಸಾಧ್ಯವಿಲ್ಲ. ಬಹುಶಃ ಆ ಭಗವಂತನೇ ಆ ಮರವನ್ನ ಸಾಕಿರಬಹುದು. ಮೂರನೇ ಸಲ ಹೇಳ್ತಾ ನೋಡಿ, ಹುಟ್ಟಿಸಿದ ಸ್ವಾಮಿ ತಾವಣೆಗಾರನಾಗಿರಲು. ಹುಟ್ಟಿಸಿದ ಸ್ವಾಮಿ, ಹುಟ್ಟಿಸಿದ ಪಕರ ಹಕರ, ಹುಟ್ಟಿಸಿದಂತಹ ಆ ಸ್ವಾಮಿ, ಜನ್ಮ ಕೊಟ್ಟಂತಹ ಆ ದೇವರು ತಾ ಹೊಣೆಗಾರನಾಗಿರಲು. ಅವರೇ ಆ ಹೊಣೆಯನ್ನು ಹೊತ್ತಿದ್ದಾನೆ. ಹುಟ್ಟಿಸಿದಂತಹ ಆ ದೇವರು, ಆ ಭಗವಂತ ಮರವನ್ನು ಸಾಕುವಂತಹ ಹೊಣೆಯನ್ನು ಹೊತ್ತು, ಜವಾಬ್ದಾರಿಯನ್ನು ಹೊತ್ತು ಗಟ್ಟಿಯಾಗಿ ಸಲಹುವನು, ಇದಕ್ಕೆ ಸಂಶಯವಿಲ್ಲ. ಅವನೇ ಗಟ್ಟಿಯಾಗಿ ಹಿಡಿದುಕೊಂಡು ಸಲಹುತ್ತಾನೆ, ರಕ್ಷಿಸುತ್ತಾನೆ, ಕಾಪಾಡುತ್ತಾನೆ. ಇದಕ್ಕೆ ಯಾವ ಅನುಮಾನವೂ ಇಲ್ಲ, ಸಂಶಯವೂ ಇಲ್ಲ. ಮನುಷ್ಯ ಮಾಡಲಾಗದಂತಹ ಕೆಲಸವನ್ನ ಆ ಭಗವಂತ ಮಾಡ್ತಾನೆ. ಭಗವಂತನೇ ರಕ್ಷಣೆಯನ್ನು ಕೊಡ್ತಾನೆ, ಭಗವಂತನೇ ಸಲಹುತ್ತಾನೆ. ಯಾಕೆಂದ್ರೆ ಕಾಡಿನಲ್ಲಿ ಬೆಳೆಯುವಂತಹ ಮರಗಳಿಗೆ ಕಟ್ಟೆಯನ್ನು ಕಟ್ಟಿ, ನೀರನ್ನು ಹಾಕಿ, ಗೊಬ್ಬರವನ್ನು ಹಾಕಿ ಸಲಹುವುದಕ್ಕೆ ಮನುಷ್ಯನಿಂದ ಸಾಧ್ಯವಿಲ್ಲ. ಮನುಷ್ಯ ಎಷ್ಟು ಮರಗಳನ್ನ ಬೆಳೆಸೋದಕ್ಕೆ ಸಾಧ್ಯವೇ ಆಗಲ್ಲ. ಆದ್ರೆ ಅವು ಅಷ್ಟೊಂದು ಚೆನ್ನಾಗಿ ಕಾಡಿನಲ್ಲಿ ಬೆಳೀತಾವೆ ಅಂದ್ರೆ ಅದಕ್ಕೆ ಕಾರಣ ಆ ಭಗವಂತ. ಭಗವಂತನೇ ಆ ಮರಗಳ ಹುಟ್ಟುವಿಕೆಗೆ ಕಾರಣೀಭೂತ. ಜನ್ಮವನ್ನ ಕೊಟ್ಟಿರುವವನು ಅವನೇ. ಆ ಜನ್ಮವನ್ನ ಕೊಟ್ಟಿರುವಂತಹ ಭಗವಂತನೇ ಹೊಣೆಗಾರನಾಗಿ ಜವಾಬ್ದಾರಿಯನ್ನು ಹೊತ್ತುಕೊಂಡು ಗಟ್ಟಿಯಾಗಿ ಹಿಡಿದುಕೊಂಡು ಅವನೇ ಸಾಕ್ತಾನೆ, ಅವನೇ ಸಾಗುತ್ತಾನೆ, ಅವನೇ ಕಾಪಾಡ್ತಾನೆ. ಈ ವಿಚಾರದಲ್ಲಿ ಯಾವುದೇ ಅನುಮಾನಗಳು ಇಲ್ಲ ಎಂದು ಪ್ರಕೃತಿಯನ್ನ ಕುರಿತು ಇಲ್ಲಿ ಕನಕದಾಸರು ಮಾತನಾಡ್ತಾರೆ. ಇನ್ನು ಎರಡನೇ ಪ್ಯಾರಕ್ಕೆ ಬಂದ್ರೆ, ಅಡವಿಯೊಳಗಾಡುವ ಮೃಗ ಪಕ್ಷಿಗಳಿಗೆಲ್ಲ ಅಡಿಗಡಿಗೆ ಆಹಾರವಿತ್ತವರು ಯಾರೋ. ಅಡವಿಯೊಳಗಾಡುವ ಮೃಗ ಪಕ್ಷಿಗಳಿಗೆಲ್ಲ ಅಡಿಗಡಿಗೆ ಆಹಾರವಿತ್ತವರು ಯಾರೋ. ನೋಡಿ, ಭೂಮಿಯಲ್ಲಿ ನೋಡಿ, ಮನುಷ್ಯ ಬದುಕಬೇಕಾದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸಕ್ಕೆ ಹೋಗ್ತಾನೆ, ದುಡಿತಾನೆ, ಸಂಪಾದನೆ ಮಾಡ್ತಾನೆ. ಸಂಪಾದನೆ ಮಾಡಿದಂತಹ ಹಣದಲ್ಲಿ ದಿನಸಿಯನ್ನ ಅಂಗಡಿಗೆ ಹೋಗಿ ಕೊಂಡುಕೊಂಡು ಬರ್ತಾನೆ. ಕೊಂಡುಕೊಂಡು ಬಂದು ತನ್ನ ಮನೆಯ ಕುಟುಂಬದ ಸದಸ್ಯರೆಲ್ಲರೂ ಕೂಡ ಒಟ್ಟಾಗಿ ಆಹಾರವನ್ನು ತಯಾರಿಸಿಕೊಂಡು ತಿಂತಾರೆ. ಮನುಷ್ಯ ಹೊಟ್ಟೆಗಾಗಿ ದಿನನಿತ್ಯವೂ ಕೂಡ ದುಡಿಯುವಂತಹ ಪ್ರಯತ್ನವನ್ನು ಮಾಡ್ತಾನೆ.
ಕಷ್ಟಪಟ್ಟು ದುಡಿತಾರೆ. ಆದರೆ ಕಾಡಿನಲ್ಲಿರುವಂತಹ ಮೃಗ ಪಕ್ಷಿಗಳು, ಅಡವಿಯೊಳಗಾಡುವ ಮೃಗ ಪಕ್ಷಿಗಳಿಗೆಲ್ಲ, ಅಡವಿಯೊಳಗೆ ಕಾಡಿನೊಳಗೆ ಆಡುತ್ತಿರುವಂತಹ ಪ್ರಾಣಿ ಪಕ್ಷಿಗಳಿಗೆಲ್ಲ ಹೆಜ್ಜೆ ಹೆಜ್ಜೆಗೆ ಆಹಾರವಿದ್ದವರು ಯಾರು? ಅಡಿಗಡಿಗೆ ಹೆಜ್ಜೆ ಹೆಜ್ಜೆಗೂ ಅವ್ಯಾವೂ ಕೂಡ ನಮ್ಮ ಹಾಗೆ ದುಡಿಯೋದಿಲ್ಲ, ನಮ್ಮ ಹಾಗೆ ಕೆಲಸಕ್ಕೆ ಹೋಗೋದಿಲ್ಲ, ನಮ್ಮ ಹಾಗೆ ಆಹಾರವನ್ನ ದುಡಿದು ಗಳಿಸೋದಿಲ್ಲ. ಆದರೆ ಅವುಗಳಿಗೂ ಕೂಡ ಹೆಜ್ಜೆ ಹೆಜ್ಜೆಗೆ ಆಹಾರ ಸಿಗುತ್ತೆ. ಸಿಕ್ಕಂತಹ ಆಹಾರವನ್ನು ತಿಂತವೆ, ಅವು ಕೂಡ ಬದುಕನ್ನು ಕಟ್ಟಿಕೊಂಡಿವೆ. ಹಾಗಾದ್ರೆ ಕಾಡಿನಲ್ಲಿರುವಂತಹ ಪ್ರಾಣಿ ಪಕ್ಷಿಗಳಿಗೆ ಹೆಜ್ಜೆ ಹೆಜ್ಜೆಗೆ ಆಹಾರ ಸಿಗುವಂತೆ ಮಾಡಿದವರು ಯಾರು ಅಂದ್ರೆ ಅವನೇ ದೇವರು, ಭಗವಂತ ಕೇಶವ. ಆ ಭಗವಂತ ಏನ್ ಮಾಡ್ತಾನೆ? ಪಡೆದ ಜನನೀಯ ತೆರದಿ, ಪಡೆದ ಪಡೆದ ಜನ್ಮ ಕೊಟ್ಟಂತಹ ತಾಯಿಯ ರೀತಿಯಲ್ಲಿ ಸ್ವಾಮಿ ಹೊಣೆಗೀಡಾಗಿ, ಸ್ವಾಮಿ ಅಂದ್ರೆ ಭಗವಂತ, ಜನ್ಮವನ್ನ ಕೊಟ್ಟಿರುವಂತಹ ತಾಯಿಯ ರೀತಿಯಲ್ಲಿ ಆ ಭಗವಂತ ಹೊಣೆಗೆ ಈಡಾಗಿ ಜವಾಬ್ದಾರಿಯನ್ನ ಹೊತ್ತುಕೊಂಡು ಬಿಡದೆ ರಕ್ಷಿಪನು, ಇದಕ್ಕೆ ಸಂಶಯವಿಲ್ಲ. ಬಿಡದೆ ರಕ್ಷಿಪನು, ರಕ್ಷಿಸುವವನು, ಬಿಡದೆ ಕಾಪಾಡ್ತಾನೆ. ಯಾಕೆಂದ್ರೆ ಜನ್ಮವನ್ನು ಕೊಟ್ಟಿರುವವನೇ ಆ ಭಗವಂತ. ಆ ಭಗವಂತನೇ ಪ್ರಾಣಿ ಪಕ್ಷಿಗಳನ್ನೆಲ್ಲ ತಾಯಿಯಂತೆ ಕಾಪಾಡ್ತಾನೆ. ಒಂದು ಮಗುವನ್ನ ಜನ್ಮ ಕೊಟ್ಟಂತಹ ತಾಯಿ ಹೇಗೆ ಕಾಪಾಡ್ತಾಳೋ ಹಾಗೆ ಕಾಡಿನೊಳಗಿರುವಂತಹ ಪ್ರಾಣಿ ಪಕ್ಷಿಗಳನ್ನ ಭಗವಂತ ಕಾಪಾಡ್ತಾನೆ. ಇದಕ್ಕೆ ಸಂಶಯವಿಲ್ಲ. ಈ ವಿಚಾರದಲ್ಲಿ ಯಾವುದೇ ಅನುಮಾನಗಳು ಬೇಡ. ಮನುಷ್ಯನ ಹಾಗೆ ಪ್ರಾಣಿ ಪಕ್ಷಿಗಳು ದುಡಿಯದಿದ್ದರೂ ಕೂಡ ಕಾಡಿನಲ್ಲಿ ಅವುಗಳಿಗೂ ಆಹಾರ ಸಿಗುತ್ತೆ, ಹೆಜ್ಜೆ ಹೆಜ್ಜೆಗೆ ಆಹಾರ ಸಿಗುತ್ತೆ. ಹಾಗಾದ್ರೆ ಆ ಪ್ರಾಣಿ ಪಕ್ಷಿಗಳಿಗೆ ಹೆಜ್ಜೆ ಹೆಜ್ಜೆಗೆ ಆಹಾರ ಸಿಗುವಂತೆ ಮಾಡಿದವರು ಯಾರು? ಭಗವಂತನೇ. ಎಲ್ಲವೂ ಕೂಡ ಆ ಭಗವಂತನಿಂದ ಸಾಧ್ಯ. ಭಗವಂತ ಪಡೆದ ಜನನೀಯ ತೆರದಿ, ಜನ್ಮವನ್ನ ಕೊಟ್ಟಂತಹ ತಾಯಿಯ ರೀತಿಯಲ್ಲಿ ಆ ಭಗವಂತ ಹೊಣೆಗೀಡಾಗಿ, ಹೊಣೆಯನ್ನ ಜವಾಬ್ದಾರಿಯನ್ನ ಹೊತ್ತುಕೊಂಡು ಎಲ್ಲರನ್ನ ಬಿಡದೆ ರಕ್ಷಿಪನು, ಒಬ್ಬರನ್ನು ಬಿಡದೆ ಎಲ್ಲರಿಗೂ ಕೂಡ ರಕ್ಷಣೆಯನ್ನು ಕೊಡ್ತಾನೆ. ಈ ವಿಚಾರದಲ್ಲಿ ಯಾವುದೇ ಸಂಶಯ ಬೇಡ, ಅನುಮಾನ ಬೇಡ ಎಂದು ಕೀರ್ತನೆಕಾರರಾದಂತಹ ಕನಕದಾಸರು ಹೀಗೆ ಹೇಳ್ತಾರೆ. ಆಹಾರಕ್ಕಾಗಿ ಚಿಂತನೆಯನ್ನ ಮಾಡುತ್ತಾ ಕುಳಿತುಕೊಳ್ಳುವುದರಲ್ಲಿ ಯಾವ ಅರ್ಥವಿಲ್ಲ. ಭಗವಂತನೇ ನಮ್ಮೆಲ್ಲರನ್ನ ಕಾಪಾಡ್ತಾನೆ, ಸಲಹುತ್ತಾನೆ, ಚಿಂತೆ ಮಾಡದಿರಿ ಎಂಬ ಸಾಂತ್ವನದ ನುಡಿಗಳನ್ನ ಈ ಕೀರ್ತನೆಯ ಮೂಲಕ ನಾವು ನೋಡಬಹುದು. ಇನ್ನು ಮೂರನೇ ಪ್ಯಾರದಲ್ಲಿ ಬಹಳ ಚಂದವಾಗಿ ಹೇಳ್ತಾರೆ, ನವಿಲಿಗೆ ಚಿತ್ರ ಬರೆದವರು ಯಾರು, ಪವಳದಾನತೆಗೆ ಕೆಪ್ಪಿಟ್ಟವರು ಯಾರು, ಸವಿ ಮಾತಿನ ಅರಗಿಳಿಗೆ ಹಸಿರು ಬರೆದವರು ಯಾರು, ಅವನೇ ಸಲಹುವನು, ಇದಕ್ಕೆ ಸಂಶಯವಿಲ್ಲ. ಭಗವಂತನಿಗೆ ಗೊತ್ತಿದೆಯಂತೆ ಯಾರ್ಯಾರಿಗೆ ಏನೇನನ್ನ ಕೊಡಬೇಕು ಅಂತ. ಹಾಗಾಗಿ ಭಗವಂತ ಯಾರ್ಯಾರಿಗೆ ಏನೇನು ಕೊಡಬೇಕು ಅದೆಲ್ಲವನ್ನೂ ಕೊಟ್ಟಿದ್ದಾರೆ. ಈಗ ನಾವು ಅದಿಲ್ಲ ಇದಿಲ್ಲ ಅಂತ ಚಿಂತೆ ಮಾಡೋದ್ರಲ್ಲಿ ಯಾಕೆ ಏನರ್ಥ ಇದೆ? ಯಾರೋ ಒಬ್ಬರಿಗೆ ಅತ್ಯಂತ ಸೌಂದರ್ಯವನ್ನು
ಕೊಟ್ಟಿದ್ದಾನೆ, ಇನ್ನೊಬ್ಬರಿಗೆ ಸೌಂದರ್ಯನೇ ಕೊಟ್ಟಿಲ್ಲ. ಸೌಂದರ್ಯ ಯಾರು ಕೊಟ್ಟಿಲ್ವೋ ಅವರು ಮಾತ್ರ ಅಷ್ಟೊಂದು ಸೌಂದರ್ಯ ಇದೆಯಲ್ಲ ಅಂತ ಹೊರಗುತ್ತಾ ಕುಳಿತುಕೊಂಡ್ರೆ ಯಾವ ಅರ್ಥವೂ ಇಲ್ಲ. ಭಗವಂತ ನನಗೆ ಏನ್ ಕೊಡ್ಬೇಕು ಅದು ಕೊಟ್ಟಿದ್ದಾನೆ, ನಾನೇ ಚಿಂತೆ ಮಾಡಬೇಕು. ಭಗವಂತ ಅವ್ರಿಗೆ ಏನ್ ಕೊಡ್ಬೇಕು ಅದು ಕೊಟ್ಟಿದ್ದಾನೆ, ನಾನೇ ಚಿಂತೆ ಮಾಡಬೇಕು. ಅವರವರ ಅದೃಷ್ಟ, ಅವರವರ ಹಣೆ ಬರಹ, ಅವರವರಿಗೆ ತಕ್ಕಂತೆ ಭಗವಂತ ಕೊಟ್ಟಿದ್ದಾನೆ ಅಂತ ನಾವು ಸಮಾಧಾನ ಪಟ್ಕೊಂಡ್ರೆ ಚಿಂತೆ ಮಾಡುವ ಅಗತ್ಯ ಇಲ್ಲ. ಇಲ್ಲದಿದ್ರೆ ಏನಾಗುತ್ತೆ, ಚಿಂತೆ ಶುರುವಾಗುತ್ತೆ, ಸಂಕಟ ಶುರುವಾಗುತ್ತೆ. ಅವ್ರಿಗೆ ಮಾತ್ರ ಅಷ್ಟೊಂದು ಶ್ರೀಮಂತಿಕೆ ಕೊಟ್ಟಿದ್ದಾನೆ ಭಗವಂತ, ನನಗೆ ಯಾಕೆ ಬಡತನ ಕೊಟ್ಟಿದ್ದಾನೆ ಅಂತ ನೀವು ಕೊರತಾ ಕುಳಿತುಕೊಂಡ್ರೆ ಯಾವ ಅರ್ಥವೂ ಇಲ್ಲ. ಅವನ ಯೋಗ್ಯತೆ ಅವನು, ನನ್ನ ಯೋಗ್ಯತೆ ನಂದು. ನನಗೇನು ಕೊಡಬೇಕು ಅದನ್ನು ಭಗವಂತ ಕೊಟ್ಟಿದ್ದಾನೆ, ಅವನಿಗೆ ಏನು ಕೊಡಬೇಕು ಅದನ್ನು ಭಗವಂತ ಅವನು ಕೊಟ್ಟಿದ್ದಾನೆ ಅಂತ ಅನ್ಕೊಂಡ್ರೆ ಚಿಂತೆಗಳು ನಮ್ಮಿಂದ ದೂರವಾಗ್ತವೆ. ಇಲ್ಲದೇ ಇದ್ರೆ ಪ್ರತಿದಿನವೂ ಪ್ರತಿಕ್ಷಣವೂ ಕೂಡ ನಾವು ಹೊರಗಬೇಕಾಗುತ್ತೆ, ಯೋಚನೆ ಮಾಡಬೇಕಾಗುತ್ತೆ. ಆ ಯೋಚನೆಯಿಂದ ನಾವು ಹೊರಗೆ ಬರಬೇಕು ಅಂದ್ರೆ ಮೊದಲು ನಾವು ತಾಳ್ಮೆ ಸಮಾಧಾನವನ್ನ ಹೊಂದಬೇಕು. ಅದಕ್ಕಿಲ್ಲಿ ಉದಾಹರಣೆ ಕೊಡ್ತಾರೆ ನೋಡಿ. ನವಿಲಿಗೆ ಚಿತ್ರ ಬರೆದವರು ಯಾರು? ನವಿಲಿಗೆ ತುಂಬಾ ಸೌಂದರ್ಯವನ್ನು ಕೊಟ್ಟಿದ್ದಾನೆ. ಪ್ರತಿಯೊಂದು ಗರಿಗಳಲ್ಲಿಯೂ ಕೂಡ ಸುಂದರವಾದಂತಹ ಚಿತ್ರವನ್ನು ಕೊಟ್ಟಿದ್ದಾನೆ. ಇವತ್ತಿಗೂ ಕೂಡ ನವಿಲಿನ ಗರಿಗಳು ನಮಗೆ ಸಿಕ್ಕರೆ ಆ ಗರಿಯನ್ನ ಎತ್ಕೊಳ್ತೀವಿ, ಆಟ ಆಡ್ತೀವಿ, ಪುಸ್ತಕದಲ್ಲಿ ಇಟ್ಕೊಳ್ತೀವಿ. ಅಂದ್ರೆ ಸುಂದರವಾದದ್ದು ಒಂದು ಕಾರಣಕ್ಕೆ ನೋಡಿ, ನವಿಲಿಗೆ ಮಾತ್ರ ಈ ಸೌಂದರ್ಯವನ್ನು ನಾವು ನೋಡ್ಬೋದೇ ವಿನಃ ಬೇರೆ ಯಾವ ಪಕ್ಷಿಗಳಲ್ಲಿಯೂ ಕೂಡ ನವಿಲಿನಂತಹ ಸೌಂದರ್ಯವನ್ನ ಕಾಣುವುದಕ್ಕೆ ಸಾಧ್ಯವಿಲ್ಲ. ನವಿಲು ಒಮ್ಮೆ ಗರಿಬಿಚ್ಚಿ ಕುಡಿಯೋದಕ್ಕೆ ಶುರು ಮಾಡ್ತು ಅಂದ್ರೆ ಆ ನೃತ್ಯವನ್ನ ನೋಡುವುದಕ್ಕೆ ಒಂದು ಚಂದ. ಆದ್ರೆ ಅಂಥದ್ದೊಂದು ಸೌಂದರ್ಯವನ್ನ ಭಗವಂತ ನವಿಲಿಗೆ ಮಾತ್ರ ಕೊಟ್ಟಿದ್ದಾನೆ, ಬೇರೆ ಯಾವ ಪಕ್ಷಿಗೂ ಕೂಡ ಕೊಟ್ಟಿಲ್ಲ. ಯಾಕೆಂದ್ರೆ ಅವನಿಗೆ ಗೊತ್ತಿದೆ ಯಾರಿಗೆ ಏನನ್ನ ಕೊಡಬೇಕು. ನೋಡಿ, ಅದೇ ಸೌಂದರ್ಯ ಕಾಗೆ ಕೊಟ್ಟಿದ್ರೆ ಹೆಂಗಿರ್ತಿತ್ತು ಯೋಚನೆ ಮಾಡಿ. ಕಾಗೆಗೆ ಕೊಟ್ಟಿದ್ದರೆ, ಅಂತಹ ಗರಿಗಳು ಕಾಗೆಗೆ ಇದ್ದಿದ್ದರೆ ಅದು ನೋಡುವುದಕ್ಕೆ ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ. ನವಿಲಿಗೆ ಇರುವುದರಿಂದಲೇ ನವಿಲು ಚೆನ್ನಾಗಿ ಕಾಣಿಸ್ತಿರೋದು, ನವಿಲಿನ ನೃತ್ಯ ನಾವು ಚೆನ್ನಾಗಿ ಕಾಣೋದು. ಹಾಗಾಗಿ ಮನುಷ್ಯನಿಗೆ ಗೊತ್ತಿಲ್ಲದಿದ್ರು ಭಗವಂತನಿಗೆ ಗೊತ್ತಿಲ್ಲ ಯಾರಿಗೆ ಏನನ್ನ ಕೊಡಬೇಕು ಅಂತ. ಹಾಗಾಗಿ ಆ ಸುಂದರವಾದಂತಹ ಚಿತ್ರವನ್ನ ನವಿಲಿಗೆ ಭಗವಂತ ಕೊಟ್ಟಿದ್ದಾನೆ. ಪವಳದ ಲತೆಗೆ ಕೆಂಪಿಟ್ಟವರು ಯಾರು? ಪವಳ ಹವಳ, ಹವಳದ ಲತೆ ಬಳ್ಳಿ, ಹವಳದ ಬಳ್ಳಿಗೆ ಕೆಂಪು ಬಣ್ಣವನ್ನ ಕೊಟ್ಟವರು ಯಾರು? ಸಾಮಾನ್ಯವಾಗಿ ಗಿಡ ಮರಗಳು ಅಂದ್ರೆ ಹಸಿರು ಬಣ್ಣ, ಆದ್ರೆ ಈ ಹವಳ ಬಿಡುವಂತಹ ಈ ಬಳ್ಳಿ ಇದೆಯಲ್ಲ, ಬಳ್ಳಿ ಕೆಂಪು ಬಣ್ಣವನ್ನ ಹೊಂದಿರುತ್ತೆ. ಎಲ್ಲಾ ಬಳ್ಳಿಗಳಿಗೂ ಹಸಿರು ಬಣ್ಣವನ್ನ ಕೊಟ್ಟಂತಹ ಭಗವಂತ ಹವಳದ ಬಳ್ಳಿಗೆ ಮಾತ್ರ ಕೆಂಪು ಬಣ್ಣವನ್ನ ಕೊಟ್ಟ. ಯಾಕೆಂದ್ರೆ ಅವರಿಗೆ ಗೊತ್ತಿದೆ ಯಾವ ಗಿಡಕ್ಕೆ ಯಾವ ಬಣ್ಣವನ್ನ ಕೊಡಬೇಕು, ಯಾವ ಗಿಡಕ್ಕೆ ಯಾವ ಬಣ್ಣವನ್ನ ಕೊಟ್ರೆ ಅದು ಚಂದವಾಗಿ ಕಾಣಿಸುತ್ತೆ ಅಂತ ಎಲ್ಲವೂ ಭಗವಂತನಿಗೆ ತಿಳಿದಿರುವುದರಿಂದ ಅವನು ಎಲ್ಲಾ ಗಿಡಗಳಿಗೂ ಎಲ್ಲಾ ಬಳ್ಳಿಗಳಿಗೂ ಹಸಿರು ಬಣ್ಣವನ್ನ ಕೊಟ್ಟು ಹವಳದ ಲತೆಗೆ ಹವಳದ ಬಳ್ಳಿಗೆ ಕೆಂಪು ಬಣ್ಣವನ್ನ ಭಗವಂತ ಕೊಟ್ಟಿದ್ದಾನೆ. ಹಾಗೆ ಸವಿ ಮಾತಿನ ಅರಗಿಳಿಗೆ ಹಸಿರು ಬರೆದವರು ಯಾರು? ಸವಿ ಸವಿಯಾದ ಮಾತುಗಳನ್ನಾಡುವಂತಹ ಅರಗಿಳಿ, ಅಂದವಾದಂತಹ ಗಿಳಿಗೆ ಹಸಿರು ಬಣ್ಣವನ್ನ ಕೊಟ್ಟವರು ಯಾರು? ನೋಡಿ, ಬೇರೆ ಯಾವ ಪಕ್ಷಿಗೂ ಅವರು ಹಸಿರು ಬಣ್ಣವನ್ನು ಕೊಡಲಿಲ್ಲ.
ಗಿಳಿಗೆ ಮಾತ್ರ ಹಸಿರು ಬಣ್ಣವನ್ನು ಕೊಟ್ಟ. ಅವನಿಗೆ ಗೊತ್ತಿದೆ ಯಾವ ಪಕ್ಷಿಗೆ ಯಾವ ಬಣ್ಣವನ್ನು ಕೊಡಬೇಕು ಅಂತ. ಸುಮ್ಮನೆ ನೀವು ಯೋಚನೆ ಮಾಡಿ, ಅದೇ ಹಸಿರು ಬಣ್ಣ ಬೇರೆ ಯಾವ ಪಕ್ಷಿಗೆ ಇಟ್ಟಿದ್ದರೂ ಕೂಡ ಅದು ಚೆನ್ನಾಗಿ ಕಾಣ್ತಿರ್ಲಿಲ್ಲ. ಕಾಗೆ ಹಸಿರು ಬಣ್ಣ ಇದ್ದಿದ್ರೆ ಅದರ ಗುಣಕ್ಕೂ ಬಣ್ಣಕ್ಕೂ ಒಂದಕ್ಕೊಂದು ಸಂಬಂಧವೇ ಇರ್ತಿರ್ಲಿಲ್ಲ. ಹಾಗಾಗಿ ಭಗವಂತನಿಗೆ ಗೊತ್ತಿದೆ ಯಾವ ಪಕ್ಷಿಗೆ ಸುಂದರವಾದ ಚಿತ್ರವನ್ನು ಕೊಡಬೇಕು, ಯಾವ ಬಳ್ಳಿಗೆ ಕೆಂಪು ಬಣ್ಣವನ್ನು ಕೊಡಬೇಕು, ಯಾವ ಪಕ್ಷಿಗೆ ಹಸಿರು ಬಣ್ಣವನ್ನು ಕೊಡಬೇಕು ಅನ್ನುವುದು ಭಗವಂತನಿಗೆ ಚಂದವಾಗಿ ಗೊತ್ತಿರುವುದರಿಂದ, ಚೆನ್ನಾಗಿ ತಿಳಿದಿರುವುದರಿಂದ ಅವನು ಯಾರಿಗೆ ಏನನ್ನ ಕೊಡಬೇಕೋ ಅದನ್ನ ಕೊಡುತ್ತಲೇ ಬಂದಿದ್ದಾನೆ. ಹಾಗಾಗಿ ಮತ್ತಾರಿಗೋ ಏನೋ ಸಿಕ್ಕಿದೆ, ಮತ್ತಾರಿಗೋ ಇನ್ನೇನೋ ದೊರಕಿದೆ ಅಂತ ನಾವು ಚಿಂತೆ ಮಾಡುತ್ತಾ ಯೋಚನೆ ಮಾಡುತ್ತಾ ಕೊರಗುವುದರಲ್ಲಿ ಯಾವ ಅರ್ಥವೂ ಇಲ್ಲ. ಇದು ಮನುಷ್ಯ ಸಾಂತ್ವನವನ್ನು ತಂದುಕೊಳ್ಳುವಂತಹ, ಸಮಾಧಾನವನ್ನು ತಂದುಕೊಳ್ಳುವಂತಹ ಒಂದು ವಿಧಾನ. ಹೀಗೆ ಮನುಷ್ಯ ನೆಮ್ಮದಿಯಾಗಿ, ಖುಷಿಯಾಗಿ, ಆನಂದವಾಗಿ ಬದುಕಬೇಕು ಅಂದ್ರೆ ಇಂತಹ ಒಂದು ಸಾಂತ್ವನದ ಮಾರ್ಗವನ್ನು ನಾವು ಕಂಡುಕೊಳ್ಳಬೇಕು. ಆಗ ಮಾತ್ರ ಬದುಕಿನಲ್ಲಿ ಸಂತೋಷವನ್ನು ಕಾಣುವುದಕ್ಕೆ ಸಾಧ್ಯ. ಇಲ್ಲದೇ ಇದ್ರೆ ಚಿಂತೆ, ನೋವು, ಸಂಕಟಗಳೇ ಜೀವನದಲ್ಲಿ ತುಂಬಿ ಹೋಗ್ತವೆ. ಅಂತಹ ಒಂದು ಮಾತನ್ನ ಪ್ರಸ್ತುತ ಈ ಕೀರ್ತನೆಯಲ್ಲಿ ಹೇಳ್ತಾರೆ ಕನಕದಾಸ. ಹಾಗಾಗಿ ಅವರು ಹೇಳುವಂಥದ್ದು, ಕಲ್ಲಡಿಸದಿರು ಕಂಡ್ಯ ತಾಳುವನವೇ. ಕಲ್ಲಡಿಸಬೇಡ, ಚಿಂತೆ ಮಾಡಬೇಡ, ಕೊರಗಬೇಡ, ಚಿಂತಿಸಬೇಡ. ಎಲ್ಲರನ್ನು ಸಲಹುವನು ಒಬ್ಬನಿದ್ದಾನೆ, ಎಲ್ಲರನ್ನ ಕಾಪಾಡುವವನು ಒಬ್ಬನಿದ್ದಾನೆ. ಇದಕ್ಕೆ ಅನುಮಾನವೇ ಬೇಡ. ಇವತ್ತಿಗೂ ಕೂಡ ಎಷ್ಟೋ ಜನಗಳು ತುಂಬಾ ನೋವಾದಾಗ, ತುಂಬಾ ಸಂಕಟಗಳಾದಾಗ ಕೊನೆಗೊಂದು ತೀರ್ಮಾನಕ್ಕೆ ಬರ್ತಾರೆ, ಬಿಡ್ರಿ ಭಗವಂತ ಇದ್ದಾನೆ, ಎಲ್ಲ ಭಗವಂತನ ಮೇಲೆ ಹಾಕ್ಬಿಡೋಣ ಅಂತ ಅಂದ್ಕೊಂಡು ಸ್ವಲ್ಪವಾದರೂ ನೆಮ್ಮದಿಯನ್ನು ತಂದುಕೊಳ್ಳುವ ಪ್ರಯತ್ನವನ್ನು ಮಾಡ್ತಾರೆ. ಇಲ್ಲದೇ ಇದ್ರೆ ಮನುಷ್ಯನಿಗೆ ನೆಮ್ಮದಿ ಅನ್ನೋದು ದೊರಕೋದೇ ಇಲ್ಲ, ನೆಮ್ಮದಿ ಸಿಗೋದೇ ಇಲ್ಲ. ನೆಮ್ಮದಿಗೆ, ಸುಖಕ್ಕೆ ಇರುವಂತಹ ಒಂದು ಮಾರ್ಗ ಆದರೆ ಚಿಂತಿಸದೆ ಜೀವನವನ್ನ ನಡೆಸುವಂಥದ್ದು. ಕೊನೆಯದಾಗಿ ಹೇಳ್ತಾರೆ, ಕಲ್ಲಿನಲ್ಲಿ ಹುಟ್ಟಿ ಕೂಗುವ ಕಪ್ಪೆಗಳಿಗೆಲ್ಲ ಅಲ್ಲಲ್ಲಿ ಆಹಾರ ತಂದೀವವರಾರು. ಕಲ್ಲಿನಲ್ಲಿ ಹುಟ್ಟಿ ಕೂಗುವ ಕಪ್ಪೆಗಳಿಗೆ ಯಾವಾಗಲೂ ನೀರೊಳಗಿರ್ತವೆ, ಕಲ್ಲಿನ ಸಂಧಿಗಳಲ್ಲಿ ಇರ್ತವೆ ಕಪ್ಪೆಗಳು, ಅಲ್ಲೇ ವಾಸ ಮಾಡ್ತಿರ್ತವೆ, ಒಂದೇ ಜಾಗದಲ್ಲಿ ಇರ್ತವೆ, ಆದ್ರೂ ಬದುಕ್ತಿದವು. ಹಾಗಾದ್ರೆ ಅವುಗಳು ಬದುಕ್ತಿದ್ದಾವೆ ಅಂದ್ರೆ ಏನೋ ಆಹಾರವನ್ನು ತಿಂತಾ ಇದ್ದಾವೆ. ಯಾಕಂದ್ರೆ ಯಾವುದೇ ಪ್ರಾಣಿ ಪಕ್ಷಿಗಳು ಆಹಾರವಿಲ್ಲದೆ ಇದ್ರೆ ಬದುಕಕ್ಕೆ ಸಾಧ್ಯವೇ ಇಲ್ಲ. ಅವು ಬದುಕ್ತಿದ್ದಾವೆ ಅಂದ್ರೆ ಏನೋ ಆಹಾರವನ್ನು ತಿಂತಾ ಇದ್ದಾವೆ ಅಂತ. ಹಾಗಾದ್ರೆ ಅವುಗಳಿಗೆ ಆಹಾರವನ್ನು ತಂದುಕೊಡೋರು ಯಾರೋ ಕೊಡ್ತಿದ್ದಾರೆ. ಹಾಗಾಗಿಯೇ ಅವುಗಳು ಆಹಾರವನ್ನು ತಿಂದು ಬದುಕ್ತಾ ಇದ್ದಾವೆ. ಮನುಷ್ಯನಾದ್ರೆ ದುಡಿತಾನೆ, ಸಂಪಾದಿಸ್ತಾನೆ, ಗಳಿಸ್ತಾನೆ, ಗಳಿಸಿದ್ದರಲ್ಲಿ ತನಗೆ ಬೇಕಾದ ವಸ್ತುಗಳನ್ನು ಕೊಂಡ್ಕೊಂಡು ಬರ್ತಾನೆ. ಆದರೆ ಪ್ರಾಣಿ ಪಕ್ಷಿಗಳು ಅವು ದುಡಿಯುವುದಿಲ್ಲ. ಆದ್ರೂ ಅವುಗಳಿಗೆ ಸಮಯಕ್ಕೆ ಸರಿಯಾಗಿ ಆಹಾರ ಸಿಗುತ್ತೆ ಅಂದ್ರೆ ಅವುಗಳಿಗೆ ಯಾರೋ ಆಹಾರವನ್ನು ತಂದುಕೊಟ್ಟಿದ್ದಾರೆ. ಮತ್ತೆ ಮತ್ತೆ ಪ್ರಶ್ನೆ ಮಾಡ್ತಾರೆ, ತಂದೀವವರ ತಂದುಕೊಡೋರು ಯಾರು? ಯಾರೋ ಒಬ್ಬರು ಕೊಡ್ತಿದ್ದಾರೆ ಅಂತ ಅರ್ಥ. ಅದು ಯಾರವನು ಅಂದಾಗ ಅವನೇ ಭಗವಂತ, ದೇವರು. ಬಲ್ಲಿದನು ಕಾಗಿ ನೆಲೆಯಾದಿ ಕೇಶವರಾಯ, ಎಲ್ಲರನ್ನು ಸಲಹುವನು
ಎನ್ನುವುದಕ್ಕೆ ಸಂಶಯವಿಲ್ಲ. ಕನಕದಾಸರ ಕೀರ್ತನೆಗಳ ಅಂಕಿತನಾಮ ಕಾಗಿನೆಲೆಯಾದಿ ಕೇಶವರಾಯ. ಕೇಶವ ಅಂದ್ರೆ ಕೃಷ್ಣ ಅಂತ. ಕಾಗಿನೆಲೆಯ ಕೇಶವ, ಕಾಗಿನೆಲೆಯ ಆದಿಕೇಶವನೇ ಇದೆಲ್ಲವನ್ನ ಬಲ್ಲಿದನು, ತಿಳಿದವನು. ಬಲ್ಲಿದ ಅಂದ್ರೆ ತಿಳಿದವನು ಅಂತ. ಅವನು ತಿಳಿದಿದ್ದಾನೆ. ಅವನೇ ಎಲ್ಲರನ್ನು ಸಲಹುವನು, ಅವನೇ ಎಲ್ಲರನ್ನ ಕಾಪಾಡುವವನು. ಹಾಗಾಗಿ ಈ ವಿಚಾರದಲ್ಲಿ ಯಾವುದೇ ಅನುಮಾನ ಬೇಡ ಎಂದು ಸಾಂತ್ವನದ ನುಡಿಗಳನ್ನ ಈ ಕೀರ್ತನೆಯ ಮೂಲಕ ಕನಕದಾಸರು ಹೇಳ್ತಾರೆ. ಅಂದ್ರೆ ಜಂಜಾಟ, ತೊಂದರೆ, ಕಷ್ಟ ಅನ್ನುವುದು ಮನುಷ್ಯನಿಗೆ ಸಹಜ. ಆ ಕಷ್ಟಗಳು ಬಂದಾಗ ಕಷ್ಟಗಳಿಂದ ಬಿಡುಗಡೆ ಹೊಂದುವುದು ಹೇಗೆ ಅಂತ ನಾವು ಯೋಚಿಸಬೇಕೇ ವಿನಃ ಕಷ್ಟಗಳು ಬಂದಿದೆ, ನೋವುಗಳು ಬಂದಿದ್ದಾವೆ, ಚಿಂತೆ ಬಂದಿದೆ ಅಂತ ಕೊರಗುತ್ತಾ ಕುಳಿತುಕೊಳ್ಳುವುದರಲ್ಲಿ ಯಾವ ಅರ್ಥವೂ ಕೂಡ ಇಲ್ಲ. ಹಾಗಾಗಿ ನಾವು ಎಷ್ಟೇ ಕಷ್ಟಗಳಿದ್ರು, ಎಷ್ಟೇ ಜಂಜಾಟಗಳಿದ್ರೂ ಕೂಡ ಅವುಗಳಿಂದ ವಿಮುಕ್ತಿ ಹೊಂದುವಂತಹ ಸುಖದ ಮಾರ್ಗಗಳನ್ನು ಕಂಡುಕೊಳ್ಳುವಂತಹ ಯೋಚನೆಯನ್ನು ನಾವು ಮಾಡ್ತಾ ಹೋಗ್ಬೇಕು ಅನ್ನುವುದನ್ನ ಪ್ರಸ್ತುತ ಈ ಕೀರ್ತನೆಯಲ್ಲಿ ನಾವು ಕಾಣಬಹುದು. ಇದಿಷ್ಟು ಕನಕದಾಸರ ತಲ್ಲಡಿಸದಿರು ಕಂಡ್ಯ ತಾಳುವನವೇ ಎಂಬ ಈ ಕೀರ್ತನೆಗೆ ಸಂಬಂಧಪಟ್ಟಂತಹ ವಿಚಾರಗಳು. ಇಲ್ಲಿಗೆ ಮುಗಿಸ್ಕೊಂಡು